ಅಣ್ಣ ಇವ್ರು ಮಾಡಿದ ತಪ್ಪಿಗೆ ನಮ್ಮನೆ ಕಿತ್ಕೊಂಡು ಹೋಗ್ಬಿಟ್ರೆ ನಾವೆಲ್ಲರೂ ಹೋಗ್ಬೇಕು. ನೋಡು ಸೂರ್ಯ, ನನ್ನ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತು. ನಾನು ನ್ಯಾಯವಾಗಿ ನಡ್ಕೋತೀನಿ. ದುಡ್ಡು ಕೊಟ್ರೆ ನಾನೇ ನಿಮ್ಮನೆ ಕೈ ಹಾಕ್ಲಿ? ನೋಡಿ, ನನಗೆ ದುಡ್ಡು ಬೇಕು. ಶೂರಿಟಿ ಕೊಡಿ, ಇಲ್ಲ ಅಂದರೆ ನಿಮ್ಮ ಅಮ್ಮನ್ನ ಇಲ್ಲೇ ಬಿಟ್ಟೋಗಿ. ಏನೇ ಯಾವಾಗ ಬಿಟ್ಟೋಗಿ ಅಂತ ಹೇಳ್ತಿದ್ಯಾ? ನಾನು ಇಲ್ಲಿಂದ ನಮ್ಮ ಅಮ್ಮನ ಕರ್ಕೊಂಡು ಹೋಗ್ತೀನಿ. ಅದೇನು ಮಾಡ್ಕೋತೀವಿ ಮಾಡ್ಕೋ. ನಾನು ಇವಾಗಲೇ ಪೊಲೀಸ್ ಫೋನ್ ಮಾಡ್ತೀನಿ ರೀ. ಏನೋ ಹೋದ್ರೆ ನನಗೆ ಪಿಂಡ ಆಗುತ್ತಿಲ್ಲ. ಅವಳು ಈಳ್ಸಿದ್ರೇನು ಲಾಕಪ್ಪಲ್ಲಿದ್ರೇನು ಎರಡು ಕಡೆನೂ ಆಗುತ್ತೆ ತಾನೆ. ಹೋದನಂತ ಇಷ್ಟುದ್ದ ನೀನು ಸ್ಟೇಷನ್ ಹೋಗೋದಲ್ಲ. ಅಮ್ಮ ಮಗ ಇಬ್ಬರು ಕೊಂದ್ಬಿಟ್ಟು ನಾನು ಸ್ಟೇಷನ್ಗೆ ಹೋಗ್ಬಿಡ್ತೀನಿ. ಮುಚ್ಕೊಂಡು ನಿಂತ್ಕೋಬೇಕು. ಬೇರೆ ಕೊಡಿ ಸರ್, 10 ಲಕ್ಷ ಸೆಂಡ್ ಮಾಡೋದು ಕೊಡಿ ಸರ್. ನಾನು ಶೂರಿಟಿ ಕೊಡ್ತೀನಿ, ಕೊಡಿ ಸರ್. ಅಪ್ಪ ಏನಪ್ಪ ನೀನು ಮಾಡ್ತಾ ಇರೋದು? ಅಪ್ಪ ನೀನು ಯಾಕಪ್ಪ ಶೂರಿಟಿ ಹಾಕ್ಬೇಕು? ಇನ್ನೇನು ಮಾಡುವಂತೀವಿ? ಕಟ್ಕೊಂಡಿದ್ದೀನಿ ನೋಡೋ ಕರ್ಮಕ್ಕೆ. ಹೆಂಡತಿ ಕಣೋ ನನಗೆ, ಅವಳು ಹೆಂಡತಿ. ನನ್ನನ್ನು ನಂಬಿ ಕಣೋ ಪಾಪ ಅವ್ರ ಮನೆಯವರು ನನ್ನ ಜೊತೆಲಿ ಕಳಿಸ್ಕೊಟ್ಟಿರೋದು. ಅವಳು ದಾರಿ ತಪ್ಪಿಡ್ತಿರ್ಬೋದು. ನಾನು ಅವಳನ್ನ ಏಕಾಂಗಿ ಮಾಡಿ ಸತ್ತೋಗೋಕ್ಕಾಗಲ್ವಲ್ಲ. ಈ ಸರಿ ಎಲ್ಲರೂ ಸೈನ್ ಮಾಡಬೇಕು, ಒಬ್ಬರು ಮಿಸ್ ಆಗೋಗಿಲ್ಲ. ಮಾಡ್ತೀವಿ ಇವ್ರೆ, ಮಾಡ್ತೀವಿ. ಸೂರ್ಯ, ರವಿಗೆ ಫೋನ್ ಮಾಡಿ ಬರೋಕ್ಕೆ ಹೇಳಪ್ಪ. ಅಪ್ಪ ಬರಕ್ಕೆ ಹೇಳಪ್ಪ, ಬರಕ್ಕೆ ಹೇಳ. ಬರ್ರಿ. ಹಲೋ, ಹೇಳೋ ಸೂರ್ಯ. ರವಿ ಎಲ್ಲಿದೆಯಾ? ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೆ ಕಣ. ಆಮೇಲೆ ಹೋಗುವಂತೆ. ಈಗ ನಾನಿಲ್ಲಿ ಇದು ಕಾರ್ ಲೋನ್ ಕಟ್ತೀನಲ್ಲ, ಫೈನಾನ್ಸರ್ ಆಫೀಸು, ಸೀದಾ ಇಲ್ಲಿಗೆ ಬಾ. ಯಾಕೋ? ಲಯ್ಯಪ್ಪ, ಸಕ್ಕರೆ ಯಾರಿಗೂ ಗೊತ್ತಿಲ್ದಂಗೆ ಮನೇನ ಅಡ ಇಟ್ಬಿಟ್ಟಿದ್ದಾರೋ. ಬಡ್ಡಿ ದುಡ್ಡು ಕಟ್ಟಿಲ್ಲ ಅಂತ ಇವ್ರು ಹಿಡ್ಕೊಂಡ್ಬಿಟ್ಟಿದ್ದಾರೆ, ಕೂಡಾಕ್ಬಿಟ್ಟಿದ್ದಾರೆ ಸಕ್ಕರೆನ. ಅಯ್ಯಯ್ಯೋ. ಅದ್ರ ವ್ಯವಹಾರಗಳು ಒಂದು ಸ್ವಲ್ಪ ಇದೆ. ಬಾಯ್ಲಿ. ತುಂಬ ಕೆಲಸ ಇದೆ ಅಂದರು. ನಾನು ರೆಸ್ಟೋರೆಂಟ್ಗೆ ಹೋಗ್ಲೇಬೇಕು ಕಣ. ಇಲ್ಲಿ ಮನೆನೇ ಓಟಾಗ್ತದೆ, ಅಲ್ಲಿ ರೆಸ್ಟೋರೆಂಟ್ಗೆ ಹೋಗ್ಬೇಕಂತ. ರೆಸ್ಟೋರೆಂಟ್ಗೆ ಮುಚ್ಕೊಂಡು ಬಾಯ್ಲಿ. ಸರಿ ಸರಿ, ಬರ್ತೀನಿರು. ಸೂರ್ಯ, ಏನಾಯ್ತು? ಇದಾರಲ್ಲಪ್ಪ ಸಕ್ಕರೆ ಮುಟ್ಟೆ, ಹೋಗೋರ್ನ ಕೇಳು. ಹಂಗೆ ಅವನು ಪೆಂಗೆ ಆಯ್ತಾನಲ್ಲ, ಪೆಂಗ್ಯಪ್ಪ ಮನೋಜ, ಸಾಧ್ಯ ಆದರೆ 2 ಪಲ್ಸಲ ಮೇಲೆ ಬಿಡು, ಅವ್ನು ಹೇಳ್ತೀನಿ ಹೋಗು. ಸರಿ, ಏನು ನೋಡೋಣ ಬಾ. ಅಮ್ಮ, ಏನಾಯ್ತಮ್ಮ? ಅದನ್ನ ಮನೇಲಿ ಹೇಳ್ತಾರೆ. ನೀವೇನು ಇವ್ರ 3ನೇ ಮಗನಾ? ಹೌದು ಸರ್. ಎಲ್ಲರೂ ಇದ್ರ ಮೇಲೆ ಸೈನ್ ಮಾಡಿ. ನಾಗೀಚಿದ ನನ್ನ ಕಥೆ
ನನ್ನನ್ನೇ ಹರಿದಂತಿದೆ. ಈ ಮೌನದ ಪಾತಾಳಕ್ಕೆ ಮಾತೊಂದು ಕುಸಿದಂತಿದೆ. ನಡೆದ ದಾರಿ ಸರಿಯೇನು, ಎಲ್ಲ ಮುಗಿದ ಮುಂದೇನು. ತುಳಿದ ಹಾದಿ ಸರಿ ಮಾಡಿ ಮರಳಿ ಹೊಸದು ನಡೆದೇನು. ಓಹನಿಯೇ ನೀಯೇಕೆ ಕಣ್ಣ ಗಡಿ ದಾಟುವೆ. ಕರ್ಮದ ಊರಿನ ದಿಕ್ಕಲ್ಲಿರೋ ಒಂದೊಂದು ಅಬ್ಬಾ, ನನಗೆ ಈಗ ಸಮಾಧಾನ ಆಯ್ತು. ಎಲ್ರು ಸೇರಿ ಈ ತಿಂಗಳು ಬಡ್ಡಿ ಕಟ್ಬಿಟ್ಟು ಮನೆಗೆ ಹೋಗಿ, ಇಲ್ಲ ಅಂದ್ರೆ ಎಲ್ಲರನ್ನು ಲಾಕ್ ಮಾಡ್ಬಿಡ್ತೇನೆ. ಸರ್, ಹೀಗೆ ಏಕಾಏಕಿ ದುಡ್ಡು ಕೇಳಿದ್ರೆ ನಾವು ಹೇಗೆ ತರೋದು? ಅದೆಲ್ಲ ನನಗೆ ಗೊತ್ತಿಲ್ಲ, ಸುಮ್ಮನೆ ದುಡ್ಡು ಕೊಡಿ. ಏನಣ್ಣ ಇದು? ಹಾಂ, ನಮ್ಮನೇಲಿ ಕರ್ಸ್ಬಿಟ್ಟು ಇವಾಗ ಬಡ್ಡಿ ದುಡ್ಡು ಕಟ್ಟಲಿಲ್ಲ ಅಂದರೆ ನಮ್ಮ ಮನೇಲಿ ಲಾಕ್ ಮಾಡ್ಕೊಂಡ್ಬಿಡ್ತೀವಿ ಅಂದರೆ ಏನಣ್ಣ ಅರ್ಥ? ಹಾಂ, ಮತ್ತೆ ನನಗೆ ಈ ತಿಂಗಳು ದುಡ್ಡು ಬೇಕಲ್ಲಯ್ಯ. ನಿಮ್ಮ ತಂದೆ ನೋಡಿದ್ರೆ ನನಗೆ ಅಯ್ಯೋ ಅನ್ಸುತ್ತೆ. ಈ ಒಂದು ತಿಂಗಳು ನಿಮಗೆ ಟೈಮ್ ಕೊಡ್ತೀನಿ, ಆದರೆ ಪೂರ್ತಿ ದುಡ್ಡು ನನ್ನ ಕೈ ಸೇರೋವರೆಗೂ ಬಡ್ಡಿ ಪಕ್ಕ ಬಂದು ನನ್ನ ಕೈ ಸೇರ್ತಾ ಇರಬೇಕು. ಕಣ್ಣ ಮುಚ್ಚೆ ಕಾಡೆಗೂಡೆ ಆಟ ನಮ್ಮ ಬಾಳು. ಯಾರ್ಯಾರ ಹಣೆ ಏನೇನಿದೆ ಬಲ್ಲೋರ್ ಯಾರು ಹೇಳು. ಕಣ್ಣ ಮುಚ್ಚೆ ಕಾಡೆಗೂಡೆ ಆಟ ನಮ್ಮ ಬಾಳು. ಯಾರ್ಯಾರ ಹಣೆ ಏನೇನಿದೆ ಬಲ್ಲೋರ್ ಯಾರು ಹೇಳು. ಅಯ್ಯೋ ನನ್ನ ಪ್ರೀತಿ ಶವ ಚಿತೆ ಏರುತ್ತಿದೆ. ವ್ಯಥೆ ಜೊತೆ ಕಥೆ ಮುಗಿದಿದೆ. ವಿಧಿಯ ನಾಟಕ, ವಿಧಿಯ ನಾಟಕ